ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ಶಿಶಿರ್. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಮಿಕ್ಸ್ಡ್ ಫ್ರೂಟ್ ಕಸ್ಟರ್ಡ್ ಮಾಡೋದು ಯಾವ ಥರ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಶ್ರಾವಣ ಮಾಸ ಇರೋದ್ರಿಂದ ಹಬ್ಬಗಳು ಜಾಸ್ತಿ, ಜೊತೆಗೆ ಹಣ್ಣುಗಳು ಜಾಸ್ತಿ. ಇದರಲ್ಲಿ ಅರ್ಧ ಹಣ್ಣುಗಳನ್ನು ನಾವು ತಿಂದು ಯುಟಿಲೈಸ್ ಮಾಡಿಕೊಂಡ್ರೆ ಇನ್ನೂ ಅರ್ಧ ಹಣ್ಣುಗಳು ಇಟ್ಟಲ್ಲೇ ಕೆಟ್ಟೋಗಿರೋದು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಅವಾಯ್ಡ್ ಮಾಡೋಕ್ಕೆ ನಿಮಗೆಲ್ಲ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ಅದೇ ಮಿಕ್ಸ್ಡ್ ಫ್ರೂಟ್ ಕಸ್ಟರ್ಡ್ ಅಂತ. ಇದು ಆಲ್ ಏಜಸ್ನವ್ರಿಗೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟ ಆಗುವಂಥ ಒಂದು ಡೆಸರ್ಟ್ ಅಂತ ಹೇಳ್ಬೋದು. ಮೊದಲಿಗೆ ಇಲ್ಲಿ ನಾವು ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಫುಲ್ ಫ್ಯಾಟ್ ಮಿಲ್ಕ್ ನಂದಿನಿ ಹಾಲನ್ನು ಹಾಕ್ಕೊಳ್ಳೋಣ. ಅದರಲ್ಲಿ ಮೊದಲೇ ಹಸಿ ಹಾಲನ್ನು ಕುದಿಸೋದಕ್ಕಿಂತ ಮುಂಚೆನೇ ಅರ್ಧ ಕಪ್ನಷ್ಟು ಹಸಿ ಹಾಲನ್ನು ಎತ್ತಿಟ್ಕೊಳ್ಳಿ. ನಂತರ ಮಿಕ್ಕಿರೋ ಹಾಲನ್ನು ನೀವು ಬಾಯ್ಲ್ ಬರೋವರೆಗೂ ಕುದಿಸ್ಕೊಳ್ಳಿ. ಕುದಿ ಬಂದ ನಂತರ ನಿಮಗೆ ಅದರಲ್ಲಿ ನೀವು ಒಂದು 4 ಚಮಚದಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ಸಕ್ಕರೆ ಪೂರ್ತಿ ಕರಗಬೇಕು ಹಾಲಲ್ಲಿ. ನಂತರ ಒಂದು ಬೌಲಿಗೆ ನೀವು 2.5 ಚಮಚದಷ್ಟು ನೀವು ಕಸ್ಟರ್ಡ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ. ಯೂಶ್ವಲಿ ಕಸ್ಟರ್ಡ್ ಪೌಡರಲ್ಲಿ ಡಿಫ್ರೆಂಟಾಗಿ ಫ್ಲೇವರ್ಸ್ ಬರುತ್ತೆ. ನಾನಿಲ್ಲಿ ವೆನಿಲಾ ಫ್ಲೇವರ್ ಯೂಸ್ ಮಾಡ್ಕೊಂಡಿದ್ದೀನಿ. ಮಾರ್ಕೆಟಲ್ಲಿ ಎಲ್ಲ ಥರದ ಫ್ಲೇವರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲಿ ನಾವು ಮುಂಚೆ ಏನು ನಿಮಗೆ ಅರ್ಧ ಕಪ್ನಷ್ಟು ನಾನು ಇಲ್ಲಿ ಹಸಿ ಹಾಲನ್ನು ಎತ್ತಿಟ್ಕೊಂಡಿದ್ದೆ. ಆ ಹಸಿ ಹಾಲನ್ನು ಸ್ವಲ್ಪ ಹಾಗೆ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಹಾಲು ಹಾಕಿ ಗಂಟು ಆಗದೇ ಇರೋ ಥರ ಕಸ್ಟರ್ಡ್ ಪೌಡರ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎತ್ತಿಟ್ಕೊಳ್ಳಿ. ನಂತರ ಏನು ಮಾಡ್ಕೊಳ್ಳಿ ಅಂತಂದರೆ, ಇವಾಗ ಹಾಲು ಕುದಿ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಈ ಸಮಯದಲ್ಲಿ ನೀವು ಕಸ್ಟರ್ಡ್ ಪೌಡರನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ಯಾಕಂದರೆ ಕಂಟಿನ್ಯೂಸ್ ಆಗಿ ನೀವು ಸ್ಟಿರ್ ಮಾಡೋದು ಸ್ಟಾಪ್ ಮಾಡಿದರೆ ಗಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತು ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾನ್ ಸ್ಟಾಪ್ ಆಗಿ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೋತಾ ಇರಿ. ನಾನಿಲ್ಲಿ ಹಸಿ ಹಾಲನ್ನು ಏನಕ್ಕೆ ಕಸ್ಟರ್ಡ್ ಪೌಡರ್ ಜೊತೆ ಮಿಕ್ಸ್ ಮಾಡಿದೆ ಅಂತ ಹೇಳಿದರೆ, ಯೂಶ್ವಲಿ ನೀವು ಬಿಸಿ ಹಾಲು ಕಸ್ಟರ್ಡ್ ಪೌಡರ್ ಜೊತೆ ಮಿಕ್ಸ್ ಮಾಡಿದರೆ ಇಮಿಡಿಯೇಟಾಗಿ ಗಂಟಾಗಿಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಹಸಿ ಹಾಲು, ತಣ್ಣಗಿರೋ ಹಾಲನ್ನು ತೊಗೊಂಡ್ಬಿಟ್ಟು ಕಸ್ಟರ್ಡ್ ಪೌಡರ್ ಜೊತೆ ಮಿಕ್ಸ್ ಮಾಡಿ ನಂತರ ನಾವು ಅದನ್ನು ಮಿಕ್ಕಿರೋ ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಥರದ ಗಂಟು ಆಗೋದಿಲ್ಲ. ಅದರಲ್ಲಿ ಈ ಸಮಯದಲ್ಲಿ ನಾವು 2-3 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಬಾಯ್ಲ್ ಬಂದಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ನಂತರ ಈ ಕಸ್ಟರ್ಡ್ ಕಂಪ್ಲೀಟಾಗಿ ಕೂಲ್ ಡೌನ್ ಆಗೋಕ್ಕೆ ವೆಯ್ಟ್ ಮಾಡೋಣ. ಸೊ ಇದು ರೂಮ್ ಟೆಂಪ್ರೇಚರಿಗೆ ಬರೋವರೆಗೂ ವೆಯ್ಟ್ ಮಾಡಿ. ನಂತರ ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೆ ನೀವು ಇದನ್ನ ಸರ್ವ್ ಮಾಡ್ಕೋಬೋದು. ಆರೆಲ್ಸ್ ನೀವು ಇಲ್ಲ ನಾನು ಫ್ರಿಜ್ಜಲ್ಲಿ ಒಂದು 10-15 ನಿಮಿಷಗಳ ಕಾಲ ಚಿಲ್ಡಾಗಿ ಇಟ್ಕೊಂಡು ಸರ್ವ್ ಮಾಡ್ತೀನಿ ಅಂದರೆ ಆ ಥರ ಕೂಡ ಸರ್ವ್ ಮಾಡ್ಕೋಬೋದು. ನಾನು ಇಲ್ಲಿ ಕಂಪ್ಲೀಟ್ ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಫ್ರಿಜ್ಜಲ್ಲಿ ಒಂದು 15 ನಿಮಿಷಗಳ ಕಾಲ ಇಟ್ಟು ಇವಾಗ ಒಂದು ಬೌಲ್ಗೆ ನಾನು ಒಂದು 2-3 ಚಮಚಗಳಷ್ಟು ಕಸ್ಟರ್ಡನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇಷ್ಟವಾದಂತಹ ಫ್ರೂಟ್ಸ್ಗಳು ಅಂತಂದರೆ ಆ್ಯಪಲನ್ನು ಕಟ್ ಮಾಡಿ ಇಟ್ಕೊಂಡಿರೋ ಆ್ಯಪಲನ್ನು ಹಾಕ್ಕೊಂಡಿದ್ದೀನಿ, ಬನಾನಾನ ಸೇರಿಸ್ಕೊಂಡಿದ್ದೀನಿ ಮತ್ತು ದಾಳಿಂಬೆ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಮತ್ತೆರಡು ಚಮಚದಷ್ಟು ಕಸ್ಟರ್ಡನ್ನು ಮೇಲ್ಗಡೆಯಿಂದ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಗಾರ್ನಿಷ್ ಮಾಡಲಿಕ್ಕೆ ನಾನು ಒಣ ದ್ರಾಕ್ಷಿಗಳನ್ನು ಮೇಲ್ಗಡೆಯಿಂದ ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾಶ್ಯೂ ನಟ್ಸ್ಗಳನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೇಲ್ಗಡೆ ಸೇರಿಸ್ಕೊಂಡಿದ್ದೀನಿ. ಇದೊಂದು ನೀವು ಕ್ಯಾಶ್ಯೂ ಮತ್ತು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ದೀನಿ, ತುಂಬಾ ನಟ್ಟಿ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬೋದು. ಆವಾಗವಾಗ ನೀವು ಒಂದೊಂದು ಚಮಚನೂ ಬಾಯಲ್ಲಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದೊಂದು ರೆಸಿಪಿ ನಿಮಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗೋವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಯಾರೆಲ್ಲ ಟ್ರೈ ಮಾಡಿಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಈ ಡೆಸರ್ಟ್ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ಡಿಫ್ರೆಂಟಾಗಿ ಸರ್ವ್ ಮಾಡ್ಕೋತೀನಿ ಅಂತ ಹೇಳಿದರೆ, ನಾವೇನು ಮೊದಲಿಗೆ ಕಸ್ಟರ್ಡನ್ನು ಫ್ರೂಟ್ಸ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದಕ್ಕೇ ಒಂದು 2 ಸ್ಕೂಪ್ನಷ್ಟು ನೀವು ವೆನಿಲಾ ಐಸ್ ಕ್ರೀಮನ್ನು ಸೇರಿಸ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡಿಕೊಂಡು ಟ್ರೈ ಮಾಡಿದರೆ, ಟೇಸ್ಟ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ತುಂಬಾ ರುಚಿಕರ ಕೂಡ ಆಗಿರುತ್ತೆ. ಇದೆಲ್ಲ ಫ್ರೆಂಡ್ಸ್ ಯಾರೆಲ್ಲ ಮಕ್ಕಳು ತಿನ್ನಲಿಕ್ಕೆ ಫ್ರೂಟ್ಸನ್ನ ಸುಮ್ಮನೆ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾರೆ, ಈ ಥರನೂ ಕೂಡ ಒಂದ್ಸರಿ ಟ್ರೈ ಮಾಡಿ. ಎಲ್ಲರೂ ಕೂಡ ಚಿಕ್ಕವರಿಂದ ಹಿಡಿದು ದೊಡ್ಡವರು ಕೂಡ ತುಂಬಾ ಇಷ್ಟಪಡ್ತಾರೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಲಾಸ್ಟಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಸಿಂಪಲ್ ಆಗಿರೋ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲೂ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ಶುಭ ದಿನ. ಥ್ಯಾಂಕ್ ಯು ಆಲ್.